ನಮಸ್ತೆ. ನಾವು ಪದ್ಮಾವತಿ ಬಸವಂತಪ್ಪ. ನಾವು ಹೊಳೆಹರಳಹಳ್ಳಿ ಗ್ರಾಮದವರು. ಜೈನ ಧರ್ಮದವ್ರು ನಾವು. ಆಮೇಲೆ ನಾವು ಗೌಡ್ರ ಬಗ್ಗೆ ಬಿ ಕೆ ಶಿವಕುಮಾರ್ ಅವರಿಗೆ, ಸಾಂತನಗೌಡ್ರು, ನಮ್ಮ ಸಾಂತನಗೌಡ್ರಿಗೆ ಒಂದು ಯಾವ್ದಾರ ಶಾಸಕರ ಸಚಿವ ಸ್ಥಾನ ಕೊಡಲಿ, ಒಳ್ಳೆಯರವರು ಅಂತ ಹೇಳಿದೆ. ಮತ್ತಿನ್ನೇನು ಹೇಳಪ್ಪ. ನಿಮ್ಮ ಶಾಸಕರು ಏನು ಕೆಲಸ ಮಾಡಿದ್ದಾರೆ? ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಒಳ್ಳೆ ಕೆಲಸ. ಹೊಳೆ ಮೆಟ್ಕಲ್ ಹಾಕ್ಸಿದ್ದಾರೆ. ಇನ್ನು ಕಟ್ಟಿಸಿಲ್ಲ, ಹಾಕ್ಸಿದ್ದಾರೆ ದುಡ್ಡು. ಆಮೇಲೆ ನಾವು ಹನುಮಂತೇವ್ರ ಗುಡಿ ಓಣಿಗೆ ಒಳಚರಂಡಿ ಮಾಡಿಸಿದ್ದಾರೆ. ಆಮೇಲೆ ಮಾದ್ರ ಹಿಂದೆ ಮತ್ತು ಇನ್ನೂ ಕೆಲಸ ಮಾಡೋಕೆ ಹಾಕಿದ್ದಾರೆ. ಊರಿಗೆ ಮತ್ತು ಈಶ್ವರ ದೇವ್ರಿಗೆ ದುಡ್ಡು ಹಾಕಿದ್ದಾರೆ, ಒಂದು 20 ಲಕ್ಷನ. ಆಮೇಲೆ ಸಾಬರದ್ದು ಇದಕ್ಕೆ ದುಡ್ಡು ಹಾಕಿದ್ದಾರೆ. ಅವನ್ನೆಲ್ಲ ಮಾಡಿಸಿದ್ದಾರೆ ನಮ್ಮೂರಿಗೆ. ಈ ಹಿಂದೆ ತಾವುಗಳು ಉಂಚದಲ್ಲಿರ್ತಕ್ಕಂಥ ಪದ್ಮಾವತಿ ದೇವತೆಗೆ ನಾನು ಏನೋ ಪೂಜೆ ಮಾಡಿಸಿದ್ರಿ ಅಂತ ಹೇಳ್ತಾ ಇದ್ರು. ನೀವು ಶಾಂತನಗೌಡಿ ಒಳ್ಳೇದಾಗ್ಲಿ ಅಂತ. ಅವ್ರು ಒಳ್ಳೇದಾಗಿ ಆರಿಸಿ ಬರಲಿ ಅಂತಂದು ಅಮ್ಮನವ್ರಿಗೆ ಒಂದು ಪೂಜೆ ಮಾಡಿಸಿದ್ದೆ. ಮತ್ತೆ ಅದೇ ಆಶೀರ್ವಾದ ನಿಮ್ಮ ಶಾಸಕರು ಸಚಿವರಾದ್ರೆ ಮತ್ತೆ ಮಾಡಿಸ್ತಾನೆ ಅಮ್ಮನವ್ರಿಗೆ. ಮತ್ತೆ ಶಾಸಕರಾಗಲಿ, ಸಚಿವ ಸ್ಥಾನ ಪಡ್ಕೊಳ್ಳಿ, ಬಿ ಕೆ ಶಿವಕುಮಾರ್ ಅವರೇ ಅವ್ರಿಗೊಂದು ಕೊಡ್ರಿ. ನಾನು ಹೋಗಿ ಅಮ್ಮನವ್ರಿಗೆ ಬೇಡ್ಕೊಂತಾನೆ, ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಡಲಿ ಅಂತಂದು. ನಮಸ್ತೆ ಸರ್, ನನ್ನ ಹೆಸರು ವಿನೋದ ರತ್ನಾಕರ್ ಜೈನ್ ಅಂತ. ನಾವು ಹೊಳೆಹರಳಹಳ್ಳಿ ಗ್ರಾಮಸ್ಥರು. DJ ಶಾಂತನಗೌಡರು ನಮ್ಮ ಗ್ರಾಮಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಶ್ವರ ಗುಡಿ ದೇವಸ್ಥಾನಕ್ಕೆ 2 ಲಕ್ಷ ಅನುದಾನ ಮಾಡಿದ್ದಾರೆ. 20 ಲಕ್ಷ ಅನುದಾನ ಮಾಡಿದ್ದಾರೆ. ಆಂಜನೇಯನ ದೇವಸ್ಥಾನಕ್ಕೆ ಹೋಗುವ ಅಲ್ಲಿ ದೇವಸ್ಥಾನದ ರಸ್ತೆ ಸರಿಯಾಗಿ ಇರಲಿಲ್ಲ. ಜನ ಎಲ್ಲ ನೀರು ಬಿಟ್ಟು ಹಾಳು ಮಾಡ್ತಾಯಿದ್ರು. ಅದನ್ನು ಅವರಿಗೆ ಅವರ ಅನುಭವಕ್ಕೆ ಬಂದು ಅವರು ಅದನ್ನು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಈ ಊರಿಗೆ ಯಾವುದೇ ಸೌಲಭ್ಯ ಬೇಕಂದ್ರೂ ಆಗೋದಿಲ್ಲ ಅಂತ ಹೇಳಿಲ್ಲ, ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಇನ್ನೂ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಉನ್ನತವಾದ ಸಚಿವ ಸ್ಥಾನ ಕೊಟ್ಟು ಇನ್ನೂ ಜನಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.